ಚೈತ್ರ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ ಕೂರಿಸಿದ್ರು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷ ಕೂಡ ಇಲ್ಲಿ ಅಣ್ಣಮ್ಮನ ಉತ್ಸವ ನಡೆಯುತ್ತೆ. 3 ದಿನ ಅಣ್ಣಮ್ಮನ ಕೂರಿಸ್ತಾರೆ. ಆ 3 ದಿನ ಕೂಡ ಹಬ್ಬದ ವಾತಾವರಣನೇ ತುಂಬಿರುತ್ತೆ. ಹೇಗಿತ್ತು ಉತ್ಸವ, ಹೇಗೆ ನಡೀತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿ 3 ದೇವರು ಕೂರಿಸ್ತಾರೆ. ಆ 3 ದೇವರಿಗೆ ನಾನು ಪ್ರತಿ ವರ್ಷ ಪೂಜೆ ಕೊಡ್ತೀನಿ. ಆ ಪೂಜೆಗೆ ಮಡ್ಲಕ್ಕಿ ಅಂತ ಕೊಡ್ತೀನಿ. ಆ ಮಡ್ಲಕ್ಕಿಗೆ ಏನೇನು ಬೇಕು ಅಂತ ನಾನು ಇಲ್ಲಿ ಒಂದು ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಮೊದಲಿಗೆ ಒಂದು ತಟ್ಟೆನ ತೊಗೊಂಡಿದ್ದೀನಿ. ಆ ತಟ್ಟೆಗೆ ಅರಿಶಿನ, ಕುಂಕುಮ, ಎಲೆ ಮತ್ತು ಎಲೆ ಅಡಿಕೆ ಎಲ್ಲ ತೊಗೊಂಡಿದ್ದೀನಿ. ಮುತ್ತೈದೆಗೆ ಏನೇನು ಕೊಡ್ತಾರೆ ಅದನ್ನು ನಾನಿಲ್ಲಿ ಕೊಡ್ತಾಯಿದ್ದೀನಿ. ದುಡ್ಡು ನಮಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಕೊಡ್ಬೋದು. ನಾನಿಲ್ಲಿ ನೋಡ್ತಾ ಇರ್ಬೋದು ನೀವು. ಮೊದಲಿಗೆ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಕೊಡೋರು ಸೀರೆನೂ ಕೊಡ್ತಾರೆ. ನಾನು ಪ್ರತಿ ವರ್ಷ ಬ್ಲೌಸ್ ಪೀಸೇ ಕೊಡೋದು. ಸೊ 3 ದೇವ್ರಿಗೂ ಬ್ಲೌಸ್ ಪೀಸನ್ನೇ ಕೊಡ್ತಾಯಿದ್ದೀನಿ. ಪ್ರತಿ ವರ್ಷ ನಾನು ಮಾಡ್ಕೊಂಬಂದಿರೋ ಅಂಥದ್ದು ಇದು. ಈ ರೀತಿ ಬ್ಲೌಸ್ ಪೀಸ್ನ ಇಟ್ಟು ಅದರ ಮೇಲೆ ಎಲೆ ಅಡಿಕೆ, ಅರಿಶಿನ, ಕುಂಕುಮ ಎಲ್ಲ ಇಟ್ಟು ಈ ರೀತಿ ಮಾಡ್ತೀನಿ. ಹಾಗೆ ಬಳೆ ಕೂಡ ಇಡ್ತಾ ಇದ್ದೀನಿ. ಸ್ವಲ್ಪ ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಕೊಬ್ಬರಿನ ತೊಗೊಂಡಿದ್ದೀನಿ. ಅರ್ಧ ಕೊಬ್ಬರಿನ ಇಡಬೇಕು ಇಲ್ಲಿ. ಆ ಕೊಬ್ಬರಿಗೆ ಹುರ್ಗಡ್ಲೆನ ತುಂಬಿಸ್ತೀನಿ. ಈ ರೀತಿ ಆ ಕೊಬ್ಬರಿ ಬಟ್ಲು ಫುಲ್ ತುಂಬಬೇಕು. ಜೊತೆಗೆ ಒಂದು ಬೆಲ್ಲದ ಅಚ್ಚನ್ನು ಇಡ್ತೀನಿ. ಅಚ್ಚು ಬೆಲ್ಲ ಅಂತ ಕರೀತಾರಲ್ಲ, ಆ ಅಚ್ಚು ಬೆಲ್ಲನ ಇಡ್ತಾ ಇದ್ದೀನಿ. ಒಣ ಖರ್ಜೂರ ಕೂಡ ಇಡ್ತಾರೆ ಇದಕ್ಕೆ. ಸೊ ಒಣ ಖರ್ಜೂರ ಕೂಡ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಅದೇ ರೀತಿ 3 ದೇವ್ರಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಅರಿಶಿನ, ಕುಂಕುಮ, ಹೂವು, ಬಳೆ, ತೆಂಗಿನಕಾಯಿ, ಬಾಳೆಹಣ್ಣು, ಗಂಧದ ಕಡ್ಡಿ. ಪೂಜೆಗೆ ಏನೇನು ಕೊಡ್ತೀರಿ ಸೇಮ್ ಅದನ್ನೇ ಇಟ್ಟಿದ್ದೀನಿ. ಹೂವು ಕೂಡ ಲಾಸ್ಟಲ್ಲಿ ಇಟ್ಕೊಳ್ತೀನಿ ನಾನು. ಇವಾಗೆಲ್ಲ ರೆಡಿ ಮಾಡಿಕೊಂಡೆ. ಹೋಗೋ ಟೈಮಲ್ಲಿ ಹೂವನ್ನ ತೊಗೊಂಡು ಹೋಗ್ತೀನಿ ನಾನು.
ಕುರಿಕಾಯಿಗಳು ನಿಮಗೆ ಕೊಡ್ಲಿ ಜೊತೆ ಅಂತ ಅವ್ರು ಕುರಿಗಳನ್ನ ಕಾಯ್ಸಕ್ ಬಂದವ್ರೆ. ನಾನು ಊರಿಗೆ ಬಂದ್ರೆ ಹಾಕ್ಬಿಡೋಣ ಅಂತ ಬಂದಿವ್ನಿ. ಏನು ಇಷ್ಟ ನಿಮಗೆ? Panahi, 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 panahi.